ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಶಾಕಿಂಗ್ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಸುಮಲತಾಗೆ ರಾಜಕೀಯ ಸವಾಸವೇ ಬೇಡವಾಯ್ತಾ? ಮಂಡ್ಯ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಸುಮಲತಾ, ಆದರೆ ಮೈತ್ರಿ ಆಗಿದ್ದರಿಂದ ಜೆಡಿಎಸ್ ಪಾಲಾಗಿದ್ದ ಮಂಡ್ಯ ಲೋಕಸಭಾ ಕ್ಷೇತ್ರ. ಮಂಡ್ಯದಿಂದ ಸ್ಪರ್ಧಿಸಿ ಗೆದ್ದಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಲೋಕಸಭಾ ಚುನಾವಣೆಯ ಬಳಿಕ ರಾಜಕೀಯದಿಂದ ದೂರ ಉಳಿದಿದ್ದಾರೆ. ರಾಜಕೀಯ ಸಭೆ ಸಮಾರಂಭಗಳಿಂದ ದೂರ ಉಳಿದಿದ್ದಾರೆ ಸುಮಲತಾ ಅಂಬರೀಶ್. ಬಹಳ ನಿರೀಕ್ಷೆಯನ್ನ ಇಟ್ಟು ಬಿಜೆಪಿಯನ್ನ ಸೇರಿದ ಮಾಜಿ ಸಂಸದೆ ಸುಮಲತಾ ನಿರೀಕ್ಷೆ ಈಡೇರದ ಹಿನ್ನೆಲೆ ಬಿಜೆಪಿಗೆ ಗುಡ್ ಬೈ ಹೇಳಲು ಚಿಂತನೆ. ಬಿಜೆಪಿಗೆ ಬಾಯ್ ಬಾಯ್ ಹೇಳಲು ಮುಂದಾದ್ರ ಮಂಡ್ಯ ಮಾಜಿ ಸಂಸದೆ. ಶೀಘ್ರವೇ ಬಿಜೆಪಿಗೆ ರಾಜೀನಾಮೆ ನೀಡಲು ಸುಮಲತಾ ಚಿಂತನೆಯನ್ನ ಮಾಡಿದ್ದಾರೆ. ರಾಜಕೀಯದಿಂದಲೇ ದೂರ ಉಳಿಯಲು ಸುಮಲತಾ ನಿರ್ಧಾರ. ಒಂದು ವೇಳೆ ಆಹ್ವಾನ ಬಂದ್ರೆ ಕಾಂಗ್ರೆಸ್ ಸೇರುವ ಸಾಧ್ಯತೆ ಇದೆ. ಈ ಬಗ್ಗೆ ತೆರೆಮರೆಯಲ್ಲಿ ಆಪ್ತರಿಂದ ನಡೀತಾ ಇದೆ ಲಾಬಿ. ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಶಾಕಿಂಗ್ ನಿರ್ಧಾರವೊಂದನ್ನ ಮಾಡಿದ್ದಾರೆ. ಸುಮಲತಾಗೆ ರಾಜಕೀಯ ಸವಾಸನೆ ಬೇಡವಾಯ್ತಾ ಅನ್ನೋ ಪ್ರಶ್ನೆ ಈಗ ಶುರುವಾಗ್ತಾ ಇದೆ. ಮಂಡ್ಯ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಸುಮಲತಾ. ಆದ್ರೆ ಈ ಬಾರಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆಗಿರುವ ಒಂದು ಕಾರಣಕ್ಕಾಗಿ ಆ ಒಂದು ಕ್ಷೇತ್ರ ಜೆಡಿಎಸ್ ಪಾಲುವಾಯಿತು. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಹೋಯಿತು. ಇನ್ನು ಸ್ಪರ್ಧೆ ಮಾಡಿ ಬಹಳಷ್ಟು ಭರ್ಜರಿಯಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಗೆದ್ದು ಕೇಂದ್ರ ಸಚಿವರಾಗಿದ್ದಾರೆ. ಲೋಕಸಭಾ ಚುನಾವಣೆಯ ಬಳಿಕ ರಾಜಕೀಯದಿಂದ ದೂರ ಉಳಿದಿದ್ದಾರೆ. ಯಾವುದೇ ಒಂದು ರಾಜಕೀಯ ಸಭೆ ಸಮಾರಂಭಗಳಿಗೂ ಕೂಡ ಸುಮಲತಾ ಹೋಗಿಲ್ಲ. ಇನ್ನು ಎಲ್ಲದರಿಂದ ಕೂಡ ದೂರವನ್ನ ಉಳಿದಿದ್ರು. ಬಹಳ ನಿರೀಕ್ಷೆಯನ್ನ ಇಟ್ಟು ಬಿಜೆಪಿಯನ್ನ ಸೇರಿದ್ರು ಮಾಜಿ ಸಂಸದೆ ಸುಮಲತಾ ಅವರು. ಸುಮಲತಾ ಅವರು ಪಕ್ಷೇತರವಾಗಿ ಭರ್ಜರಿಯಾಗಿ ಗೆಲುವನ್ನ ಕಂಡುಕೊಂಡಿದ್ರು ಈ ಹಿಂದೆ. ಆದ್ರೆ ಬಹಳಷ್ಟು ನಿರೀಕ್ಷೆಯನ್ನ ಇಟ್ಕೊಂಡು ಬಿಜೆಪಿಯಿಂದ ಟಿಕೆಟ್ ಸಿಗುತ್ತೆ ಅಂತ ಬಿಜೆಪಿಯನ್ನ ಸೇರಿದ್ರು. ಆದ್ರೆ ಅಚ್ಚರಿ ಎನ್ನುವಂತೆ ಆ ಒಂದು ಕ್ಷೇತ್ರ ಮೈತ್ರಿ ಆಗಿರೋ ಕಾರಣಕ್ಕೆ ಜೆಡಿಎಸ್ ಪಾಲಾಗುತ್ತೆ. ನಿರೀಕ್ಷೆ ಈಡೇರದ ಹಿನ್ನೆಲೆಯಲ್ಲಿ ಬಿಜೆಪಿಗೆ ಗುಡ್ ಬೈ ಹೇಳಲು ಚಿಂತನೆಯನ್ನ ನಡೆಸಿದಾರಂತೆ. ಬಿಜೆಪಿಗೆ ಬಾಯ್ ಹೇಳಲು ಮುಂದಾಗ್ಬಿಟ್ರ ಹಾಗಾದ್ರೆ ಮಂಡ್ಯದ ಮಾಜಿ ಸಂಸದೆ. ಶೀಘ್ರವೇ ಬಿಜೆಪಿಗೆ ರಾಜೀನಾಮೆಯನ್ನ ನೀಡಲಿಕ್ಕೆ ಸುಮಲತಾ ಚಿಂತನೆಯನ್ನ ನಡೆಸಿದಾರಂತೆ. ಇನ್ನು ರಾಜಕೀಯದಿಂದಲೇ ದೂರ ಉಳಿಯಲು ಕೂಡ ಸುಮಲತಾ ನಿರ್ಧಾರವನ್ನ ಕೈಗೊಂಡಿದ್ದಾರಂತೆ. ಒಂದು ವೇಳೆ ಕಾಂಗ್ರೆಸ್ನಿಂದ ಎಲ್ಲಾದ್ರೂ ಆಹ್ವಾನ ಬಂದ್ರೆ ಕಾಂಗ್ರೆಸ್ ಸೇರುವ ಸಾಧ್ಯತೆ ಇದೆಯಂತೆ. ಈ ಬಗ್ಗೆ ತೆರೆಮರೆಯಲ್ಲಿ ಆಪ್ತರಿಂದ ನಡೀತಾ ಇದೆಯಂತೆ ಲಾಬಿ.